ಹ್ಞೂನ್ಲೇ ಕರೆ ಹೇಳಕತ್ತೀನಿ. ನಮ್ಮ ತಾತ ಆ ಕಾಲದಾಗ ಈ ಹೊಲ್ದಾಗ ನೀರು ಹರ್ಸಕ್ಕೆ ಬಿಡಿ ಸೇದ್ಕೊಂತ ಹೋಗತ್ನ್ಯಾಗ ದೆವ್ವ ಕಾಣ್ತದ ಅಂತ ಹೊಲ್ದಾಗ. ಅವಾಗ ಏನ್ ಮಾಡ್ತಿದ್ದ? ಅವಾಗ ದೆವ್ವಗೊಂದು ಬಿಡಿ ಕೊಟ್ಟು ಇಬ್ರು ಬೆಳತನ ಸೇದ್ಕೊಂತ ಕಷ್ಟ ಸುಖ ಮಾತಾಡ್ತದ್ವು ಅಂತ. ಹಂಗ ಏ ನಿನ್ನೋನ್ ಬರೀ ಇಂಥ ಉದ್ರಿ ಮಾತಾಡೋದಾಯ್ತು ನೋಡ್ಲೆ ನಿಂದು. ಏ ತಡಿಲ್ಲ, ಆಮೇಲೆ ಮಾಡ್ತೀನಿ. ಆತಪ್ಪ, ಉದ್ರಿ ಮಾತಾಡಲ್ಲ, ನಗದಿ ಮಾತಾಡ್ತನ. ರೊಕ್ಕ ಕೊಟ್ಟು ಕೇಳ್ತೆ? ರೊಕ್ಕ ಏ ಹೋಗಲೇ ಹೊಯ್ಕೊಂತ ಹೋಗತ್ತೆ. ಹಾಂ, ಮತ್ತು ರೊಕ್ಕ ಕೊಟ್ಟು ಕೇಳೋದಾಗಲ್ಲ, ಅದಕ್ಕೆ ಉದ್ರಿನೇ ಕೇಳ. ಆಯ್ತು, ನಾನೊಂದು ಮ್ಯಾಜಿಕ್ ಕಲ್ತೀನಿ, ತೋರ್ಸ್ಲಾ? ಮ್ಯಾಜಿಕ್ಕಾ? ಹಾಂ, ಇದು ನಿನ್ನ ಕೈಯಾಗ ಚಿಪ್ಸ್ ಐತಲ್ಲ, ಇದನ್ನ ಮಾಯ ಮಾಡ್ಬಿಡುತ್ತೆ. ಏ ಗೊತ್ತಿದ್ಲೇ ನೀನು ಹಿಂಗೆ ಕಸ್ಕೊಂಡ್ ತಿಂತಿ ಅಂತ. ಲೇ ನೀನು ಬರೀ ಯಾವಾಗಾರ ನಮ್ಮ ತಾಕೆ ಕಸ್ಕೊಂಡ್ ತಿನ್ನೋದಾಯ್ತಲ್ಲ ಲೇ. ನೀನು ಯಾವತ್ತರ ಜೀವನದಾಗ ಪಾರ್ಟಿ ಟ್ರೀಟ್ ಅನ್ನೋದೇನಾರು ಕೊಡಿಸೇನ್ಲೇ ನಮ್ಗೆ? ಆಯ್ತು, ಪಾರ್ಟಿ ಬೇಕಾ? ಕರೆ ಒಂದ್ರ ಬೇಕಾ? ಹ್ಞೂಲೇ. ಹಂಗಾರ ರೊಕ್ಕ ತೆಗಿ. ರೊಕ್ಕ ಬಾ ಬಿಡಪ್ಪ, ಬಾ ಬಿಡು. ಆದ್ರೂ ಮಾತು ಕಲ್ತಿಲ್ಲೇ ನೀನು. ಕಲಿಬೇಕ್ಲಿ. ಈಗಿನ ಕಾಲದಾಗ ಕರೆಕ್ಟಾಗಿ ಮಾತಾಡೋಣ. ಕಾಲಾಗ ತುಳಿದ್ರ ಮಣ್ಣು ಸಮೇತ ಮಾರಿಬಿಡ್ತಾನ. ಲೇ ನಿಂದಿಂತ ಹಲ್ಕಾ ಬುದ್ಧಿ ಇರೋದಕ್ಕಲೇ ನೀನು ನಂದು ಲವ್ ಹಾಳು ಮಾಡಿದಿ. ಹಾಳು ಮಾಡಿದ್ನಿ ಅಂಥದ್ದೇನು ಮಾಡಿದ್ನಿ? ಏನು ಮಾಡಿದೆ? ನನ್ನ ಲವ್ ಲೆಟರ್ದ ನೆನ್ಪು ಮಾಡ್ಕೆ ಅಲ್ಲಿ. ಬಿಸಿಲು ಬಾರಕತೈತೆ, ನೆನ್ಪು ಮಾಡ್ಕೊಂಡಮ್ಮ. ಅಲ್ಲಿ ಮೊದ್ಲು ನಳಿಗೆ ಹೋಗಿ ಮಾತಾಡಂಬ. ತೋರ್ಸೋದು ಫ್ಲಾಶ್ ಬ್ಯಾಕ್ ಏನಾಯ್ತು? ಏ ಬಿಡಲಪ್ಪ, ನಮ್ಮಿಂದ ಆಗಲ್ಲ, ಕೈ ಬಿಡಲಪ್ಪ. ಏ ಪ್ಲೀಸ್ ಲೇ ಹೋಗ್ಬೇಡ. ಏ ನಿಂದ್ರಲೇ, ಈಗ ಲವ್ ಲೆಟರ್ ಕೊಟ್ಬಾಲೆ ಕಾವ್ಯಾಗ ನನ್ನ ಕಡೆಯಲ್ಲಿದ್ದ. ಏ ಹೋಗಲ್ಲ, ನಿಮ್ಮನ್ನು ಒಯ್ಕೊಂತ ಹೋಗಿ ಇಂಥವೆಲ್ಲ ಮಾಡಲ್ಲ, ಹೊಲ್ಕ ಬದ್ದೆ ಹೋಗ ಆ ಕಡೆ. ಲೇ ಪ್ಲೀಸ್ ಅಲ್ಲೇ, ಫ್ರೆಂಡ್ಶಿಪ್ನಾಗ ಇಷ್ಟು ಮಾಡಲ್ಲ ಅನ್ಲೇ. ಏ ಯಾವ ಫ್ರೆಂಡ್ಶಿಪ್ ಅಲ್ಲಿ? ಫ್ರೆಂಡ್ಶಿಪ್ನಾಗ ಪ್ರಾಣ ಕೇಳ ಕೊಡೋ ವಿಚಾರ ಮಾಡ್ಬೋದು. ಲವ್ ಲೆಟರ್ ಕೊಡೋದಲ್ಲ ಆಗಲ್ಲ. ನೀನ್ ಲವ್ ಮಾಡಿಗಿಲ್ಲ, ಬೇಕಿದ್ರೆ ಕೊಟ್ಬ ಹೋಗಿ. ಆಗಲ್ಲಲೇ, ಧೈರ್ಯ ಇಲ್ಲಲೇ ನಂಗೆ, ಕೊಟ್ಬಾಲೆ ನೀನೇ. ಎಂತ ಗಂಟು ಬಿದ್ದೇಲೆ. ಆಯ್ತು, ಕೊಟ್ಟು ಬರ್ತನ. ಚಾರ್ಜ್ ಆಗತ್ತೆ ನೋಡು, ಕೊಡ್ಬೇಕು. 1000 ರೂಪಾಯಿ ಆಗತ್ತೆ, ಕೊಡ್ಬೇಕು ನೋಡು. ಏ ಫ್ರೆಂಡ್ಶಿಪ್ನಾಗ ರೊಕ್ಕ ಇಸ್ಕಂತಿಯಲ್ಲೇ. ಏ ಫ್ರೆಂಡ್ಶಿಪ್ ಬೇರೆ, ಬಿಸ್ನೆಸ್ ಬೇರೆ. ಈಗ 1000 ರೂಪಾಯಿ ಕೊಟ್ರೆ ಕೊಟ್ಟು ಬರ್ತನ, ಇಲ್ಲಪ್ಪ ಅಂದ್ರೆ ತಗೋ. ಯಾವನಿಗೇನು ಹೇಳಿ ಕೊಟ್ಟು ಹೋಗಿ. ಇಲ್ಲ ಇಲ್ಲ ತಗೋ, 500 ರೂಪಾಯಿ ಐತಿ, ನಾನು ಫೋನ್ ಪೇ ಮಾಡ್ತೀನಿ. 500? ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಬಾಲೆ. ಹಾಕಿ ನೋಡು. ಸರಿ, ಕೊಟ್ಟು ಬರ್ತೀನಿ ತಡಿ. ಆಮೇಲೆ ಏನು ಮಾಡ್ದಿಲ್ಲ? ಆ ಲೆಟರ್ ಹರಿದು 2 ಭಾಗ ಮಾಡಿ, 1 ಭಾಗ ನಮ್ಮ ಮುಡಿ ಕೊಟ್ಟು, ಇನ್ನೊಂದು ಭಾಗ ನೀ ಇಟ್ಕೊಂಡಿ. ನೀನು ಅರ್ಧ ರೊಕ್ಕ ಕೊಟ್ಟು ಅದಕ್ಕೆ ಅರ್ಧ ಕೆಲಸ ಮಾಡಿದ್ನೆ. ಏ ಆದ್ರೆ ಅದರಿಂದ ನಿನಗೆ ಒಳ್ಳೇದಾಗಿಲ್ಲನ? ಯೋಚನೆ ಮಾಡು. ನಾನು ಅರ್ಧ ಕೊಟ್ಟಿದ್ದಕ್ಕಲ್ಲ, ಆ ಕಾವ್ಯನ ಅರ್ಧ ಎಲ್ಲಿತ್ತು ಅಂತ ನೀನು ಹುಡ್ಕೊಂಬಂದು ಕೇಳಿದ್ದು, ಆಮೇಲೆ ನೀನು ಪ್ರಪೋಸ್ ಮಾಡಿದ್ದು, ಆಮೇಲೆ ಇಬ್ರು ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡು ಅವಾಗ ಹೊಯ್ಕೊಂತ ಕುಂತ್ಕೊಂಡಿದ್ದು. ಅದು ಕರೆವ. ಆದ್ರೆ ನಮ್ಮ ಹುಡುಗಿ ನಾನು ಎದಕ್ಕೆ ಬಿಟ್ಟೋದ್ಲ ಅನ್ನೋದು ಇನ್ನೂವರೆಗೆ ಗೊತ್ತಾಗೋದು. ಆಕಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಿಲ್ಲ? ಹಾಂ, ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆಪ್ಪ? ಎಲ್ಲೆಲ್ಲಿ ಅಂದ್ರೆ ಕಲ್ಲ ಒಂದು ಚಹಾದ ಅಂಗಡಿ ಕರ್ಕೊಂಡು ಹೋಗಿ ಚಹಾ ಕೊಡ್ಸೀನಿ. ಮಲ್ಲಪ್ಪ ಒಂದು ಒಗ್ಗರಣೆ ಮಿರ್ಚಿ ಅಂಗಡಿ ಕರ್ಕೊಂಡು ಹೋಗಿ ಒಗ್ಗರಣೆ ಮಿರ್ಚಿ ಕೊಡ್ಸೀನಿ. ಮತ್ತೆ ತಡಿ, ಇಷ್ಟ್ರಾಗ ಎಲ್ಲೇನು ರೊಮ್ಯಾಂಟಿಕ್ ಜಾಗಕ್ಕೆ ಕರ್ಕೊಂಡು ಹೋಗಿಲ್ಲನ? ರೊಮ್ಯಾಂಟಿಕ್ ಜಾಗ ಏ ನಂಗೆ ಇವ್ಯಾವ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋ ಅವು, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ನಾನು. ಲೇ ಎಲ್ಲೇನ ಪಾರ್ಕು ಇಂಥಲ್ಲೆಲ್ಲಿ ಕರ್ಕೊಂಡು ಹೋಗಿಲ್ಲನ? ಏ ಥೂ ಇಲ್ಲಪ್ಪ, ಅಲ್ಲೂ ಆ ಲವರ್ಸ್ ಹೆಂಗೆ ಹಿಡ್ಕೊಂಡು ಕುಂತಿರ್ತಾವ ಕೈನ, ಹಿಂಗ ಅವೆಲ್ಲ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಅಂಥವ್ರು ನಾವು ಅಂತರೂ ಅಲ್ಲ. ಕಾವ್ಯ ಎಲ್ಲರೂ ಹೊರಗೆ ಹೋಗಂದ್ರೆ ನಾನು ಇಂತಲ್ಲೇ ಗೊತ್ತು, ಇಂತಲ್ಲಿ ಕರ್ಕೊಂಡು ಹೋಗ್ತೀನಿ. ನನಗೆ ಈಗ ಗೊತ್ತೈತಿಲ್ಲ ಕಾವ್ಯ ಎದಕ್ಕೆ ನೀನು ಬಿಟ್ಟೋದ್ಲು ಅಂತ. ಯಾಕೆ? ಯಾಕಂದ್ರೆ ಈ ಹುಚ್ಚುಳ ಮಗ ಗೊತ್ತಿಲ್ಲಲ್ಲ ರೊಮ್ಯಾನ್ಸ್ ಹೆಂಗೆ ಮಾಡ್ಬೇಕು, ರೊಮ್ಯಾಂಟಿಕ್ ಆಗಿ ಹೆಂಗಿರ್ಬೇಕಂತ. ಅದಕ್ಕೆ ಬಿಟ್ಟೋಗಿದ್ದ ಒಳ್ಳೇದಾಯ್ತು ಬಿಡಲಿ. ಅದಕ್ಕಲ್ಲಿ ಊರ್ ಮಂದಿ ಎಲ್ಲ ಬೈತಾರೆ ನಿನಗೆ. ಸಣ್ಣ ಹುಡ್ರೆಲ್ಲ ಸಿಡ್ಕೊಂಡು ದೊಡ್ಡವ್ರ ತನ ಏನೇನು ಪದ ಹಚ್ಚಿ ಬೈತಾರ ಗೊತ್ತಾ? ಹುಚ್ಚುಳ ಮಗ, ಬೋಸುಡಿಕೆ, ಲಫಂಗ, ಲೋಪರ್, ಆ ಮಗ, ಈ ಲೇ ನಾನು ನಿನಗೆ ಹೊಗಳಕತ್ತಿಲ್ಲಲೇ, ಉಗಳಕತ್ತೀನಿ. ಗೊತ್ತಲೇ, ಅವೆಲ್ಲ ನಮಗೆ ಪರ್ಕ್ ಬೀಳಂಗಿಲ್ಲ ಅವು. ಹೊರಗೆ ಬೀಳಂಗಿಲ್ಲ ನೋಡಲಿ. ಈ ಬೇಸಿಗೆಯಾಗ ಆ ಸೂರ್ಯ ಮುಕ್ಕಳೇರಂಗೆ ಬಿಸಿಲು ಕೊಡೋದಕ್ಕೆ ಈ ಊರ್ ಜನ ಎಲ್ಲ ಅವನಿಗೆ ಬೈತಾರ. ಆದರೂ ಈ ಭೂಮಿಯಿಂದ ಅಷ್ಟು ದೂರ ಇರೋ ಸೂರ್ಯನಿಗೆ ಏನು ಫರ್ಕ್ ಬೀಳಲ್ಲ. ಅಂದಮ್ಯಾಗ ನಾನು ಮನುಷ್ಯಲಿ, ನನಗೆ ಯಾಕೆ ಫರ್ಕ್ ಬೀಳ್ಬೇಕು? ಏನು ಬೈತಿರ್ತಾನ, ತಲೆ ಕೆಡ್ಸಬಾರ್ದು. ಲೇ ನಿಮ್ಮ ಮನೆಯವ್ರು ಏನು ಪಾಪ ಮಾಡಿದ್ರಲೇ, ನೀನು ಹುಟ್ಟುಬಿಟ್ಟಿಗೆ ಊರು ಬೇಕಾರಿ ಆಗಿಬಿಟ್ಟಿದೆ ನಿಮ್ಮ ಮೋನ. ಯಾಕೆ ಮನೆಯವ್ರ ಮ್ಯಾಗ ಹೊಂಟಲ್ಲ, ಯಾಕೆ ಬೇಕನ? ಇಲ್ಲಲೇ ಅದು ಫ್ಲೋನಾಗ ನಕಲಿ ನಕಲಿ ಮಾಡಕತ್ತಿದ್ನ ಅಷ್ಟ. ನಕಲಿ
ನಕಲಿ ನಿಮ್ಮಪ್ಪನ ಮಾಡಬಾರ್ದಿತ್ತು, ನೀವು ಹುಟ್ಟುತ್ತಿದ್ದಿಲ್ಲ. ಏ ಏನೋ ಹೇಳಿದಲ್ಲ ಅರ್ಥ ಅಲ್ಲ, ಇನ್ನೊಂದ್ಸಲ ಹೇಳ. ಹೋಗ್ಲಿ ಬಿಡು, ಅರ್ಥ ಆಗರಿಗೆ ಅರ್ಥ ಆಗಿರ್ತ. ಆದರೂ ನನ್ನ ಬ್ರೇಕಪ್ ಆಗೋಯ್ತು. ಓಲ್ ಬಳ್ಳೆ ಬ್ರೇಕಪ್ ಆಗ್ಯದ ತೆಗಿಡ್ಸಬೇಡ, ಚಿಂತೆ ಮಾಡಬೇಡ, ಕೈ ಬಿಡು. ಕಾವಿಲ್ಲ ಅಂದ್ರೆ ಅವ್ರವ್ವ ಯು ಡಿಸರ್ವ್ ಬೆಟರ್. ಎಸ್, ಐ ಡಿಸರ್ವ್ ಬೆಟರ್. ಈಗ ಹೇಳ ಕಾವ್ಯ ಒಗ್ಯಂತ ಹೋಗ್. ಏ ಕಾವ್ಯ ಹೊಯ್ಕೆಂತ ಹೋಗ್. ಹಾಂ ನೋಡಿ, ಇದೇ ಜೋಸ್ನಾಗ ಚಾ ಕುಡಿಯ ಹೋಗಿ ನಡಿ. ಏ ಆದ್ರೆ ನಂಗೆ ಒಂದಂತ್ರ ಅರ್ಥ ಆಯ್ತು. ಏನಪ್ಪ? ಮೊದ್ಲೆಲ್ಲ ಹುಡುಗಿಯರು 4 ಮಂದಿ ನಾಡಕ್ ಚಲೋ ಕಾಣ್ಲಿ ಅಂತ ರೆಡಿ ಆಗ್ತಿದ್ರು. ಆದ್ರೆ ಈಗ 4 ಫೋಟೋದಾಗ ಚಲೋ ಬರಲಿ ಅಂತ ರೆಡಿ ಹಾಕತ್ತಾರ. ಏನು ಹೇಳ್ದಿಲ್ಲ, ಲೈನ್ ಭಾರಿ ಇತ್ತು, ಆದ್ರೆ ನನಗೆ ಅರ್ಥ ಅಲ್ಲ. ಹೋಗ್ಲಿ ಬಾ, ಅರ್ಥ ಏನು ಮಾಡ್ಕೊಳಕ್ ಹೋಗ್ಬೇಡ, ಬಾ ಚಾ ಕುಡಿಯಕ್ ಹೋಗ್ಬಾ.